ಇವಾಗ ನೀವು ಒಂದು ಫಾಸ್ಟ್ ಬಾಲರ್ಗೆ ಆಡ್ತಾ ಇದ್ದೀರಿ ಅಂತ ಇಟ್ಕೊಂಡ್ರೆ ಆಮೇಲೆ ಸಡನ್ ಆಗಿ ಒಬ್ರು ಸ್ಪಿನ್ನರ್ ಬಂದರು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದರೆ ನೀವು ಸ್ಟ್ರಾಟಜಿನ ಹೇಗೆ ಚೇಂಜ್ ಮಾಡ್ಕೋತೀರಿ? ಏನಿಲ್ಲ, ಜಸ್ಟ್ ಮೆರಿಟ್ ಆಫ್ ದ ಬಾಲಿಂಗ್ ಆಡ್ತೀವಿ ಅಷ್ಟೇ. ಓಕೆ, ಈಗ ಎಷ್ಟು ಇಫೆಕ್ಟಿವ್ ಆಗಿದೆ ನಿಮ್ಮ ಬಾಲಿಂಗು ಚೈನಾ ಮ್ಯಾನ್ ಅಂದರೆ? ನಿಮಗೆ ಸಿಕ್ಸಸ್ ಎಲ್ಲ ಹೊಡಿತಾರಾ? ಒಂದೊಂದ್ಸಲ ಹೊಡಿತಾರಾ? ಆಮೇಲೆ ಏನು ಮಾಡ್ತೀರಿ ಸಿಕ್ಸ್ ಹೊಡೆದಾಗ ಸಡನ್ ಆಗಿ ಭಯ ಪಡಲ್ವಾ? ಇಲ್ಲ, ಫ್ಲಾಟ್ ಆಗ್ತೀರಾ? ಇವಾಗ ಅಕ್ಟೋಬರ್ 2nd 8th ತನಕ 1 ವೀಕ್ ನಾವು ಸ್ಪಿನ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಪರ್ಟಿಕ್ಯುಲರ್ ಸ್ಪಿನ್ನಿಂಗ್ ಏನೇ ಇರೋದು ಅದು ಕ್ಯಾಂಪ್? ಪರ್ಟಿಕ್ಯುಲರ್ ಸ್ಪಿನ್ ಕ್ಯಾಂಪ್. ಓಕೆ, ಸ್ಪಿನ್ ಕ್ಯಾಂಪ್ಗೆ ಡೆಫಿನೆಟ್ಲಿ ಹುಡುಗರು ಯಾರು ಬರ್ತಾರೆ ಫಸ್ಟ್ ಅವ್ರಿಗೆ ವಿಡಿಯೋ ಅನಾಲಿಸಿಸ್ ಮಾಡಿ ಅವ್ರದ್ದು ಆ್ಯಕ್ಷನ್ ಏನಿದೆ ಯಾವ ಥರ ಸ್ವಲ್ಪ ನೋಡಿ, ಓಕೆ, ಅವ್ರದ್ದು ಆ್ಯಕ್ಷನ್ ಮೇಲೆ ಏನೇನು ಡ್ರಿಲ್ಸ್ ಕೊಡಬೇಕು, ಯಾವ ಥರ ಸ್ಟ್ರಾಟಜಿ ಮಾಡಬೇಕು, ಮತ್ತು ಬೇರೆ ಬೌಲಿಂಗ್ ಡ್ರಿಲ್ಸು, ಸ್ಪಾಟ್ ಬೌಲಿಂಗು. ಸೊ ಓವರ್ ಆಲ್ 1 ವೀಕಲ್ಲಿ ಸೊ ಇದೆಲ್ಲ ಒಂಥರ ಬ್ರೀಫ್ ಇಂಟ್ರೊಡಕ್ಷನ್ ಟು ದ ಸ್ಪಿನ್. ಓಕೆ, ಹಲೋ, ಹಾಯ್, ನಮಸ್ಕಾರ. ನಾವಿವತ್ತು KYCAದಲ್ಲಿ ಒಂದು ಸ್ಪಿನ್ ರಿಲೇಟೆಡ್ ಒಂದು ವಿಷಯವನ್ನು ಸ್ವಲ್ಪ ಹೆಚ್ಚಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡೋಣ ಬನ್ನಿ. ಎಸ್ಪೆಷಲಿ ಬಾಲರ್ಸ್ ಅಂತ ಬಂದಾಗ ನಮಗೆ ಮೇನ್ ಆಗಿ ತಲೆಯಲ್ಲಿ ಬರೋದು ಅಂದರೆ ಫಾಸ್ಟ್ ಬಾಲರ್. ಬಟ್ ಈ ದಿನಗಳಲ್ಲಿ ಸ್ಪಿನ್ ಅಂದರೆ ಅದೊಂದು ಸ್ಪೆಷಲ್ ಅಸ್ತ್ರವಾಗಿ ಮತ್ತು ಸ್ಪೆಷಲ್ ಟ್ಯಾಲೆಂಟ್ ಆಗಿ ಅದನ್ನು ಗ್ರೂ ಮಾಡ್ತಾ ಇದ್ದಾರೆ. ಸೊ ಆ ವಿಷಯದಲ್ಲಿ ನಾವು ಇವತ್ತು ಕೆಲವೊಂದು ಡೀಟೇಲ್ಸ್ಗಳನ್ನು ಸ್ಪಿನ್ ಬಗ್ಗೆ ತಿಳ್ಕೊಂಡು ಬರೋಣ. ಇಲ್ಲಿ ನಮ್ಮ ಜೊತೆ ರಣಜಿ ಪ್ಲೇಯರ್ ಆದಂತಹ ಅಬ್ರಾರ್ ಸರ್ ಇದ್ದಾರೆ ಮೇನ್ ಕೋಚ್ ಆಗಿ. ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಕೋಚ್ಗಳು ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಲಿದ್ದಾರೆ. ಇವತ್ತಿನ ನೆಕ್ಸ್ಟ್ನಲ್ಲಿ ನಾವು ತುಂಬ ಮಂದಿ ಸ್ಪಿನ್ನರ್ಸ್ ಮಕ್ಕಳನ್ನು ಕಾಣ್ಬೋದು. ಅದ್ರ ಜೊತೆಗೆ ಇಲ್ಲಿ ಫಾಸ್ಟ್ ಬಾಲರ್ನ ಹೇಗೆ ನಾವು ಗ್ರೂಮ್ ಮಾಡ್ತೀವೋ ಅದೇ ರೀತಿ ಸ್ಪಿನ್ನರ್ಸನ್ನು ತುಂಬ ಕೇರ್ಫುಲ್ಲಾಗಿ ಮತ್ತು ತುಂಬ ಒಂದು ಪರ್ಸ್ನಲ್ ಅಟೆನ್ಷನ್ ಕೊಟ್ಟು ರೆಡಿ ಮಾಡ್ತಾ ಇರೋದನ್ನು ನೋಡಿದ್ದೀನಿ ನಾನು. ಸೊ ಹಾಗಾಗಿ ನಮ್ಮ ಕರ್ನಾಟಕದ ರಣಜಿ ಪ್ಲೇಯರ್ ಆದಂತಹ ಅಬ್ರಾರ್ ಸರ್ ಇದ್ದಾರೆ, ಅವ್ರನ್ನೇ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಇವಾಗ ನೀವು ಸ್ಪಿನ್ನನ್ನು ಮೇನ್ ಒಂದು ಅಸ್ತ್ರವಾಗಿ ನಿಮ್ಮ ಒಂದು ಕರಿಯರಲ್ಲಿ ಬಳಸ್ಕೊಂಡಿದ್ದೀರಿ. ನೀವು ಸ್ಪಿನ್ನರ್ ಆಗಿದ್ದೀರಿ ಅಂತ ನಮಗೆ ಅಂದರೆ ನಿಮ್ಮ ಒಂದು ಕರಿಯರನ್ನು ನೋಡಿದ್ರೆ ನಮ್ಗೆ ತಿಳಿಯುತ್ತೆ. ಇವಾಗ ಸ್ಪಿನ್ನರ್ ಅಂದರೆ ಈಸಿಯಾಗಿ ನಾವು ಬ್ಯಾಟಿಂಗ್ ಮಾಡ್ಬೋದು ಮತ್ತು ಫಾಸ್ಟ್ ಬಾಲರ್ ಮಾತ್ರ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ ಕೆಲವು ಮಂದಿಯಲ್ಲಿ. ಬಟ್ ಅದು ರಿಯಾಲಿಟಿಯಲ್ಲಿ ಸ್ಪಿನ್ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸರ್? ಅಂದರೆ ಎಲ್ಲರೂ ಅದೇ ಅಂತಾರೆ, ಫಾಸ್ಟ್ ಬಾಲರ್ಸ್ ತುಂಬ ಜಾಸ್ತಿ ಎಫರ್ಟ್ ಆಗ್ತಾರೆ ಅಂತ. ಓಕೆ, ಮ್ಯಾಚಸಲ್ಲಿ ಪ್ರಾಕ್ಟೀಸಲ್ಲಿ ಇರಲಿ. ದ ರಿಯಾಲಿಟಿ ಈಸ್ ಸ್ಪಿನ್ನರ್ಸ್ ಎಕ್ಸಾಕ್ಟ್ಲಿ ಸೇಮ್ ಎಫರ್ಟ್ ಅವರು ಆಗ್ತಾರೆ. ಆ್ಯಂಡ್ ನಾನು ಹಿಂಗೆ ಗೊತ್ತಂದರೆ ಈವನ್ ಐ ವಾಸ್ ಅ ಫಾಸ್ಟ್ ಬಾಲರ್ ಅಂಡರ್ 17-19 ತನಕ ನಾನು ಫಾಸ್ಟ್ ಬೌಲಿಂಗ್ ಮಾಡ್ತಿದ್ದೆ. ಅದಾದಮೇಲೆ ಸ್ಪಿನ್ನರ್ ಆಗಿದೆ. ಆಮೇಲೆ ಟರ್ನ್ ಆಗಿರೋದಾ? ಸ್ಪಿನ್ನರ್ ಆಗಿದೆ. ಸೊ ಇನ್ಫ್ಯಾಕ್ಟ್ ಇಬ್ಬರದು ಬಾಡಿ ವಿಲ್ ಬಿ ಕಂಪ್ಲೀಟ್ ಡಿಫ್ರೆಂಟ್. ಓಕೆ, ಬಟ್ ಅಟ್ ದ ಸೇಮ್ ಟೈಮ್ ಫಾಸ್ಟ್ ಬೌಲರ್ ಅವ್ರದ್ದು ಇಂಪ್ಯಾಕ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಬಾಡಿಯಲ್ಲಿ ಲೋಡ್. ಓಕೆ, ನಮ್ಮದ್ರಲ್ಲಿ ಏನಿರುತ್ತೆ ನಮ್ಮ ಹೋಲ್ ಬಾಡಿ ಪ್ಲಸ್ ನಮ್ಮ ಶೋಲ್ಡರು ನಾವು ಜಾಸ್ತಿ ಯೂಸ್ ಮಾಡ್ತೀವಿ, ಪ್ಲಸ್ ನಮ್ಮ ಕೋರ್ ಅದೆಲ್ಲ. ಸೊ ಎಫರ್ಟ್ ವೈಸ್ ಎವ್ರಿಥಿಂಗ್ ವಿಲ್ ಬಿ ಸೇಮ್. ಓಕೆ, ಸೊ ಅದು ಒಂಥರ ಮಿತ್ತು. ಏನು ಬರೀ ಫಾಸ್ಟ್ ಬೌಲರ್ ನೀವು ಜಾಸ್ತಿ ಎಫರ್ಟ್ ಆಗ್ತೀರಾ, ಸ್ಪಿನ್ನರ್ಸ್ ಏನು ಬರೀ 2 ಸ್ಟೆಪ್ಪಲ್ಲಿ ಬಂದ್ಬಿಟ್ಟು ಬೌಲಿಂಗ್ ಆಗ್ತೀರಾ. ಬಟ್ ಸ್ಪಿನ್ನರ್ಸ್ ಏನಂದರೆ ನಾವು ತಲೆನೂ ಯೂಸ್ ಮಾಡಬೇಕು, ಫೀಲ್ಡ್ ನೋಡಬೇಕು, ಯಾವ ಥರ ಫೀಲ್ಡು, ಬ್ಯಾಟ್ಸನ್ನ ರೀಡ್ ಮಾಡಬೇಕು, ಅದರ ಅಕಾರ್ಡಿಂಗ್ಲಿ ನಾವು ಬೌಲಿಂಗ್ ಮಾಡಬೇಕು. ಇಲ್ಲಾಂದರೆ ಸ್ಪಿನ್ನರ್ ಪ್ಲೇಸ್ ವೆರಿ ವೆರಿ ವೈಟಲ್ ಆ್ಯಂಡ್ ಇಂಪಾರ್ಟೆಂಟ್ ರೋಲ್. ಓಕೆ, ಈಗ ಬ್ಯಾಟ್ಸ್ಮನ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಸ್ಪಿನ್ನರ್ಸ್ ಆಡೋದು ಕಷ್ಟ ಆಗುತ್ತಾ ಅಥವಾ ಫಾಸ್ಟ್ ಬಾಲರ್ಗೆ ಆಡೋದು ಕಷ್ಟನಾ? ಸರ್ ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ವಿಕೆಟಲ್ಲಿ ಆಡ್ತಿದ್ದೀರಾ. ಸೊ ಇವಾಗ ನೀವು ಸೀಮಿಂಗ್ ಟ್ರ್ಯಾಕ್ ಅಂದರೆ ಡೆಫಿನೆಟ್ಲಿ ಸ್ಪಿನ್ನರ್ ವಿಲ್ ಬಿ ಮಚ್ ಈಸಿಯರ್ ಅಲ್ಲಿ. ಓಕೆ, ಸೊ ಇವಾಗ ಟರ್ನಿಂಗ್ ಟ್ರ್ಯಾಕ್ ಅಂದರೆ ಫಾಸ್ಟ್ ಬೌಲರ್ ವಿಲ್ ಬಿ ಮಚ್ ಈಸಿಯರ್. ಬಟ್ ಫಾಸ್ಟ್ ಬೌಲರ್ಸ್ ಹತ್ರನೂ ಟ್ರಿಕ್ಸ್ ಇರ್ತವೆ, ಕಟ್ಟರ್ಸ್ ಆಗ್ಬೋದು. ಓಕೆ, ಸೊ ಸ್ಪಿನ್ನರ್ಸ್ ಹತ್ರ ನೀವು ಆರ್ಮರ್ಸು, ವೇರಿಯೇಷನ್ಸ್, ಡಿಫ್ರೆಂಟ್ ವೇರಿಯೇಷನ್ಸ್ ಅದೆಲ್ಲ ಮಾಡ್ಬೋದು. ಓಕೆ, ಸೊ ಆ ಥರ ಏನಿಲ್ಲ, ನೀವು ಯಾವ ವಿಕೆಟ್ ಕೊಟ್ರೇನು ನೀವು ನಿಮ್ಮ ಕೆಲಸ ನೀವು ಮಾಡಬೇಕಾಗತ್ತಲ್ವ. ಈಗ ಯಾವ ದೇಶದಲ್ಲಿ ಹೆಚ್ಚು ಅಂದರೆ ಈಗ ಸ್ಪಿನ್ನರಿಗೆ ಫ್ರೆಂಡ್ಲಿ ಆಗಿರುವಂಥ ಪಿಚ್ಗಳು ಕಾಣ್ಬೋದು ನಾರ್ಮಲ್ ಆಗಿ ಯಾವ್ಯಾವ ಕಂಟ್ರೀಸ್ಗಳಲ್ಲಿ ಇನ್ಕ್ಲೂಡಿಂಗ್ ಇಂಡಿಯಾ? ನಮ್ಮ ಇಂಡಿಯಾ ಯಾವ ಸಬ್ ಕಾಂಟಿನೆಂಟ್ ಯಾವುದಿದೆ ಎಲ್ಲ ಸ್ಪಿನ್ನರ್ ಫ್ರೆಂಡ್ಲಿನೇ ವಿಕೆಟ್ ಇರೋದು. ಓಕೆ, ಓಕೆ. ಆ್ಯಂಡ್ ಇಫ್ ಯು ಲುಕ್ ಎಟ್ ಇಟ್, ವರ್ಲ್ಡ್ ಬೆಸ್ಟ್ ಸ್ಪಿನ್ನರ್ಸ್ ಡೆಫಿನೆಟ್ಲಿ ಶೇನ್ ವಾರ್ನ್ ಇಸ್ ಎಕ್ಸೆಪ್ಷನಲ್. ಸೊ ಮಾತಾಡೋದೇ ಇಲ್ಲ ಅವ್ರ ಬಗ್ಗೆ. ಓಕೆ, ಮುತ್ತಯ್ಯ ಮುರಳೀಧರನ್, ಅನಿಲ್ ಕುಂಬ್ಳೆ ಇರಲಿ, ಹರ್ಭಜನ್ ಇರಲಿ, ರವೀಂದ್ರ ಜಡೇಜಾ, ಇವಾಗ ಚಹಲ್. ಓಕೆ, ಸೊ ವಿ ಆರ್ ಟಾಪ್ ಸ್ಪಿನ್ನರ್ಸು. ಆ್ಯಂಡ್ ಇವಾಗ ನೀವು ಆಸ್ಟ್ರೇಲಿಯಾ ನೋಡಿದ್ರೆ ನೇಥನ್ ಲಯನ್. ಓಕೆ, ಆ ಕಂಡೀಷನಲ್ಲಿ ಅವ್ರು ಟರ್ನ್ ಮಾಡಿಸೋದು, ಪೇಸಲ್ಲಿ ಬೌಲಿಂಗ್ ಮಾಡೋದು, ಹಿ ಈಸ್ ಒನ್ ಆಫ್ ದ ಎಕ್ಸೆಪ್ಷನಲ್ ಸ್ಪಿನ್ನರ್. ಓಕೆ, ಅಂದರೆ ಆಸ್ಟ್ರೇಲಿಯಾದಲ್ಲಿ ಒಬ್ಬರು ಸ್ಪಿನ್ನರ್ ರೆಡಿ ಆಗಬೇಕಂದ್ರೆ ತುಂಬ ಎಕ್ಸೆಪ್ಷನಲ್ಲೇ ಆಗಿರ್ಬೇಕು ಅನ್ಸುತ್ತಲ್ಲ ಆಗಿದ್ರೆ? ಡೆಫಿನೆಟ್ಲಿ ಯಾಕಂದ್ರೆ ಕಂಡೀಷನ್ಸ್ ನಿಮಗೆ ಫಾಸ್ಟ್ ಬೌಲರ್ಸ್ನ ಸ್ವಲ್ಪ ಜಾಸ್ತಿ ಸೂಟ್ ಮಾಡಿ. ಪುಟ ನಮಸ್ಕಾರ. ನಿನ್ನ ಹೆಸರು? ಯಶ್ ಅಂತನಾ? ಇವಾಗ ಯಾವ ಟೀಮಿಗೆ ಆಡ್ತಾ ಇದ್ದೀರಿ ಮತ್ತು ಹೇಗೆ ಯಾವಾಗಿಂದ ಸ್ಟಾರ್ಟ್ ಮಾಡ್ಕೊಂಡ್ರಿ ನಿಮ್ಮ ಕ್ರಿಕೆಟ್ ಕರಿಯರ್? ನಾನು ಕ್ರಿಕೆಟು 2nd ಗ್ರೇಡು, ನಾನು 7 ವರ್ಷ ಇದ್ದೆ. ಓಕೆ, ಇವಾಗ ಸ್ವಲ್ಪ ಸೀರಿಯಸ್ ಆಗಿದ್ದೀನಿ. ಓಕೆ, ಇವಾಗ ಏಜ್ ಅಂದರೆ ಯಾವ ಟೀಮ್ಗೆ, ಯಾವ ಅಂಡರ್ 16 ಆಡ್ತಾ ಇರೋದು? ಹೌದು, ಅಂಡರ್ 16. ಓಕೆ, ಯಾವ ಸ್ಕೂಲು? ಅಭಿನಂದನ್ ಇಂಟರ್ನ್ಯಾಷನಲ್.
ಓಕೆ. ಈಗ ನೀವು ಸ್ಪಿನ್ನರ್ ಆಗಿ ನಾನಿಲ್ಲಿ ನೋಡಿದೆ, ಸ್ಪಿನ್ನನ್ನು ಯಾವಾಗ ನೀವು ಸ್ಟಾರ್ಟ್ ಮಾಡ್ಕೊಂಡ್ರಿ? ಮೊದಲು ಸ್ಟಾರ್ಟ್ ಮಾಡಿದ್ದೆ ಸ್ಪಿನ್ನಿಂದನಾ ಹೇಗೆ? ಇಲ್ಲ, ಸ್ಟಾರ್ಟ್ ಮಾಡಿದ್ದು ಪೇಸಿಂದ. ಓಕೆ. ಮತ್ತೆ ಆದ್ಮೇಲೆ ಕೀಪಿಂಗ್ ಮಾಡಿದೆ ಸ್ವಲ್ಪ. ಓಕೆ. ಇವಾಗ ಸ್ಪಿನ್. ಓಕೆ. ಯಾವ ಸ್ಪಿನ್ನಿಂದು? ಲೆಗ್ ಸ್ಪಿನ್. ಲೆಗ್ ಸ್ಪಿನ್ನ. ಮತ್ತು ಇಲ್ಲಿ KYCA ಈ ಒಂದು ಕೋಚಿಂಗ್ ಇದರಲ್ಲಿ ನಿಮಗೆ ಯಾವ ರೀತಿ ಅಸಿಸ್ಟೆನ್ಸ್ ಸಿಕ್ತು ಸ್ಪಿನ್ನಲ್ಲಿ ಇನ್ನೂ ಗ್ರಿಪ್ ಬರೋಕ್ಕೆ? ಎಲ್ಲ ಅಸಿಸ್ಟೆಂಟ್ ಸಿಕ್ತು, ಅಬ್ರಾಸೆ ತುಂಬ ಹೇಳ್ಕೊಟ್ರು. ಓಕೆ. ಇವಾಗ ಸರಿಯಾಗಿ ಬರ್ತಾಯಿದೆ. ಮುಂಚೆ ಇನ್ನು ವರ್ಕ್ ಮಾಡಬೇಕಾಗಿತ್ತು. ಓಕೆ. ಇವಾಗ ಸರಿಯಾಗಿ ಬರ್ತಾಯಿದೆ. ಹೌದಾ? ಓಕೆ ಓಕೆ, ಗ್ರೇಟ್. ಇನ್ನೊಬ್ಬರನ್ನ ಮಾತನಾಡ್ಸೋಣ. ಹಾಯ್ ಪುಟ. ಈ ಕಡೆ ಬೆಳಕು ಸ್ವಲ್ಪ ಶೇಡ್ ಬೀಳ್ತಾ ಇದೆ ಮುಖದ ಮೇಲೆ. ನಮಸ್ತೆ, ಹೆಸರೇನು? ದೀಕ್ಷಿತ್ ಅಂತನಾ? ಎಷ್ಟು ಏಜು? 15. ಅಂಡರ್ 16 ಆಡ್ತಾ ಇರೋದಾ? ಈಗ ಯಾವ್ಯಾವ ಟೂರ್ನಮೆಂಟ್ ಆಡಿದ್ದೀರಿ? ಅಂಡರ್ 16 ಕ್ಲಬ್ ಮ್ಯಾಚಸ್ ಆಡಿರೋದಾ? ಓಕೆ. ಸ್ಪಿನ್ನಲ್ಲಿ ಯಾವುದು ಸ್ಟ್ರೆಂಗ್ತು? ಆಫ್ ಸ್ಪಿನ್ನ, ಲೆಗ್ ಸ್ಪಿನ್ನ? ನಾನು ಚೈನಾ ಮ್ಯಾನಾ? ಓಕೆ. ಅದಕ್ಕೆ ಯಾವ ರೀತಿ ಇದು ಕೈಯನ್ನು ಇಟ್ಕೋಬೇಕಾಗತ್ತೆ ಮತ್ತು ಯಾವ ರೀತಿ ಸ್ಟ್ರಾಟಜಿ ಇರುತ್ತೆ ಚೈನಾ ಮ್ಯಾನ್ ಅಂದರೆ? ನಾರ್ಮಲ್ ಲೆಗ್ ಸ್ಪಿನ್ ಗ್ರಿಪ್ಪೇ. ಓಕೆ. ಸೇಮ್ ಗ್ರಿಪ್ ಇಟ್ಕೋಬೇಕಾ? ಓಕೆ ಓಕೆ. ಈಗ ಎಷ್ಟು ಇಫೆಕ್ಟಿವ್ ಆಗಿದೆ ನಿಮ್ಮ ಬಾಲಿಂಗು ಚೈನಾ ಮ್ಯಾನ್ ಅಂದರೆ? ನಿಮಗೆ ಸಿಕ್ಸಸ್ ಎಲ್ಲ ಹೊಡಿತಾರಾ? ಒಂದೊಂದ್ಸಲ ಹೊಡಿತಾರಾ? ಆಮೇಲೆ ಏನು ಮಾಡ್ತೀರಿ? 6 ಹೊಡೆದಾಗ ಸಡನ್ ಆಗಿ ಭಯಪಡಲ್ವಾ? ಇಲ್ಲ, ಫ್ಲಾಟ್ ಆಗ್ತೀರಾ? ಇವೆಲ್ಲ ಯಾರು ಹೇಳ್ಕೊಟ್ಟಿರೋದು? ಅಬ್ರಾರ್ ಸರ್. ಓಕೆ. ಇಲ್ಲಿ ಬಂದ ಮೇಲೆ ಕೆಲವೊಂದು ಸ್ಟ್ರಾಟಜಿಗಳನ್ನೆಲ್ಲ ಕಲ್ತ್ಕೊಂಡ್ರಾ? ಓಕೆ ಓಕೆ, ಸೂಪರ್. ಈಗ ಮ್ಯಾಚಸ್ ಅಂದರೆ ಸುಮಾರು ನಿಮ್ಮ ಒಂದು ಲೆವೆಲ್ಗೆ ಆಡಬೇಕಿದ್ರೆ 1 ದಿವಸದ ಮ್ಯಾಚ್ ಇರುತ್ತಾ, 2 ದಿವಸದ ಇರುತ್ತಾ, ಎಷ್ಟು ಅವರ್ಸ್ ಮ್ಯಾಚ್ ಇರುತ್ತೆ ನಾರ್ಮಲ್ ಆಗಿ? ಇವಾಗ ಫಸ್ಟ್ 50 ಅವರ್ಸ್ ಆಡಿದ್ವಿ, ಇವಾಗ 2 ಡೇ ಆಡ್ತಾ ಇದ್ವಿ. 2 ಡೇಸು ಫುಲ್ 2 ಡೇಸ್ ಇರುತ್ತಾ? ಓಕೆ. ಒಂದೊಂದು ದಿವಸ ಎಷ್ಟು 90 ಅವರ್ಸ್ ಇರುತ್ತಾ ಹೇಗೆ? ಒಂದೊಂದು ದಿನ 90 ಅವರ್ಸ್, ಒಂದು ಟೀಮ್ಗೆ 90 ಅವರ್ಸ್ ಬರುತ್ತೆ. ಓಕೆ. ಅದು ಮುಗಿತಾ ಇದ್ದಂಗೆ ನೆಕ್ಸ್ಟ್ ಟೀಮ್ ಮತ್ತೆ 90 ಅವರ್ಸಾ? ಆ ಥರ ಎಷ್ಟು? 2 ಇನ್ನಿಂಗ್ಸ್? 2 ಇನ್ನಿಂಗ್ಸ್. ಓಕೆ, ಸೂಪರ್. ಥ್ಯಾಂಕ್ ಯು. ಹಾಗಿದ್ರೆ ಆಲ್ ದ ಬೆಸ್ಟ್. ಚೆನ್ನಾಗಿ ಆಡಬೇಕಾಯ್ತಾ? ನೋಡಿ, ಕ್ವಶನ್ಸ್ ಕೇಳ್ತಾರೆ, ಸ್ವಲ್ಪ ಭಯ ಪಟ್ಬಿಟ್ರು. ಈ ಒಂದು KYCಯಲ್ಲಿ ರೆಡಿ ಆಗ್ತಾ ಇರುವಂತಹ ಫ್ಯೂಚರ್ ಪ್ಲೇಯರ್ಸ್ ನೋಡಿ ಇವರೆಲ್ಲ. ಇವಾಗ ನೀವು ಒಂದು ಫಾಸ್ಟ್ ಬಾಲರ್ಗೆ ಆಡ್ತಾ ಇದ್ದೀರಿ ಅಂತ ಇಟ್ಕೊಂಡ್ರೆ, ಆಮೇಲೆ ಸಡನ್ ಆಗಿ ಒಬ್ಬರು ಸ್ಪಿನ್ನರ್ ಬಂದರು, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದರೆ ನೀವು ಸ್ಟ್ರಾಟಜಿಯನ್ನು ಹೇಗೆ ಚೇಂಜ್ ಮಾಡ್ಕೋತೀರಿ? ಏನಿಲ್ಲ, ಜಸ್ಟ್ ಮಿರಿಟ್ ಆಫ್ ದ ಬಾಲಿಗೆ ಆಡ್ತೀವಿ ಅಷ್ಟೇ. ಓಕೆ. ಈಗ ಸ್ಪೆಷಲಿ ಈ ಒಂದು ಏನು ಇದೇನಂತಾರೆ, ಇದಕ್ಕೆ ಕೆಳಗಡೆ ಇರೋದು ಮ್ಯಾಟ್ ಇದು ಅಥವಾ ಟರ್ಫ್ ಏನಿದೆ? ಅಷ್ಟು ಟರ್ಫ್. ಓಕೆ. ಇದರಲ್ಲಿ ಆಡುವಾಗ ನಿಮಗೆ ಹೆಚ್ಚು ಗ್ರಿಪ್ ಸಿಗತ್ತಾ ಸ್ಪಿನ್ನರ್ಗೆ ಅಥವಾ? ಇದರಲ್ಲಿ ಸ್ವಲ್ಪ ಸ್ಕಿಡ್ ಇರುತ್ತೆ. ಓಕೆ. ಆಮೇಲೆ ಅನ್ಇವನ್ ಸ್ವಲ್ಪ ಇರುತ್ತೆ. ಓಕೆ. ಸೊ ಟರ್ಫ್ ಥರ ಏನು ಫೀಲ್ ಇರಲ್ಲ. ಓಕೆ. ಇದರಲ್ಲಿ ಸ್ವಲ್ಪ ಸ್ಕಿಡ್ಡು ಮತ್ತು ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆ. ಬಟ್ ರಿಯಲ್ ಗ್ರೌಂಡಲ್ಲಿ ಆಡಬೇಕಿದ್ರೆ ಸ್ವಲ್ಪ ಚೇಂಜಸ್ ಇರುತ್ತೆ. ಸ್ವಲ್ಪ ಚೇಂಜಸ್ ಇರುತ್ತೆ. ಓಕೆ ಓಕೆ, ನೈಸ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಫೈಜಾನ್ ಅಂತನಾ? ನೈಸ್. ಥ್ಯಾಂಕ್ ಯು ನಿಮ್ಮ ಒಂದು ಅನುಭವನ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ಗುರುಗಳೇ ನಮಸ್ಕಾರ. ನಮಸ್ಕಾರ ಸರ್. ಇವಾಗ ನಮ್ಮ ಸ್ಪಿನ್ ಬೌಲರ್ಸನ್ನು ಕನ್ಸಿಡರ್ ಮಾಡಿದ್ರೆ ಸ್ಪಿನ್ ಬೌಲರ್ಸ್ಗೂ ಮತ್ತು ಫಾಸ್ಟ್ ಬೌಲರ್ಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಸರ್? ಫಾಸ್ಟ್ ಬೌಲರ್ಸು ಜೋರಾಗಿ ಆಗ್ತಿರ್ತಾರೆ. ಹಾಂ. ಸೊ ಜೋರಾಗಿ ಆಗ್ದಾಗ ಒಂದೊಂದು ಬ್ಯಾಟ್ಸ್ಮನ್ ಏನು ಮಾಡ್ತಾರೆ, ಅವರ ಪೇಸ್ಗೆ ಟೈಮ್ ಮಾಡ್ಕೊಂಡು ರನ್ಸ್ ತೊಗೊಳ್ತಾರೆ. ಓಕೆ. ಸೊ ಇವಾಗ ಪೇಸ್ಗೆ ಟೈಮ್ ಮಾಡಿ ರನ್ಸ್ ತೊಗೊಳ್ಳೋದು ಅಂದರೆ, ಇವಾಗ ಫಾಸ್ಟ್ ಬೌಲರ್ಸ್ ಜೋರಾಗಿ ಆಗ್ತಿದ್ರೆ ಅವ್ರ ಬೌಲಿಂಗಲ್ಲಿ ಇವ್ರು ಬ್ಯಾಟ್ಸ್ಮನ್ ಅಷ್ಟೊಂದು ಸ್ಟ್ರೆಂತ್ ಯೂಸ್ ಮಾಡೋದೇನು ಬೇಕಿಲ್ಲ. ಅವ್ರು ಮಿಡ್ಲ್ ಆಫ್ ದ ಬ್ಯಾಟಿಂದ ಟೈಮ್ ಮಾಡಿದ್ರೆ ಬಾಲು ಆಟೋಮೆಟಿಕ್ಲಿ ಬೌಂಡ್ರಿಗೆ ಹೋಗ್ಬಿಡುತ್ತೆ. ಅದೇ ನಾವು ಸ್ಪಿನ್ನರ್ಸ್ ಕೈಲಿ ಬೌಲಿಂಗ್ ಹಾಕ್ಸ್ದಾಗ ಏನಾಗುತ್ತೆ, ಸ್ಪಿನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಚಸಲ್ಲಿ ಅಂತಂದರೆ, ಸ್ಪಿನ್ನರ್ಸ್ದು ಏನಂದರೆ ಬಾಲು ಸ್ಲೋ ಇರುತ್ತೆ, ಬಾಲು ಅದು ತಿರುಗ್ತಿರುತ್ತೆ ಜೊತೆಯಲ್ಲಿ ಮತ್ತು ಸ್ಲೋನೂ ಇರುತ್ತೆ. ಅಲ್ಲೇನಾಗುತ್ತೆ, ಬ್ಯಾಟ್ಸ್ಮನ್ ಅವನದೇ ಸ್ಟ್ರೆಂತ್ ಯೂಸ್ ಮಾಡಿ ಬಾಲ್ನ ಹೊಡಿಬೇಕಾಗತ್ತೆ. ಸೊ ಅಲ್ಲಿ ಏನಾಗುತ್ತೆ, ವಿಕೆಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದು ಅದೇ ಡಿಫ್ರೆನ್ಸ್ ಜಾಸ್ತಿ ಬೀಳುತ್ತೆ ಸ್ಪಿನ್ನರ್ಸ್ಗೂ ಮತ್ತು ಫಾಸ್ಟ್ ಬೌಲರ್ಸ್ಗೂ. ಫಾಸ್ಟ್ ಬೌಲರ್ಸ್ಗಾದರೆ ಟೈಮ್ ಮಾಡ್ತಾರೆ, ಸ್ಪಿನ್ನರ್ಸ್ ಆದರೆ ಮೇಲ್ಮೇಲಿಂದ ಆಗ್ತಿರ್ತಾರೆ. ಸೊ ವಿಕೆಟ್ಸ್ ಸಿಗೋ ಚಾನ್ಸಸ್ ತುಂಬ ಇರುತ್ತೆ ಅಷ್ಟೇ. ಓಕೆ. ತಲೆ ಜಾಸ್ತಿ ಯೂಸ್ ಮಾಡ್ತಾರೆ ಸ್ಪಿನ್ನರ್ಸ್ ಅಷ್ಟೇ. ಯಾಕಂದರೆ ಇವಾಗ ಒಂದು ಸ್ಪಾಟಲ್ಲಿ ಬೌಲಿಂಗ್ ಆಗ್ತಾ ಇದ್ದರೆ ಬ್ಯಾಟ್ಸ್ಮನ್ ಯಾವಾಗ ಅದನ್ನು ರನ್ ಕನ್ವರ್ಟ್ ಮಾಡೋಕ್ಕೆ ಶುರು ಮಾಡ್ತಾನೋ ಆವಾಗ ಸ್ಪಿನ್ನರ್ಸು ತಲೆ ಜಾಸ್ತಿ ಓಡಿಸ್ಬೇಕಾಗತ್ತೆ. ಸೊ ಇಲ್ಲಿ ಸ್ಪಿನ್ನಲ್ಲಿ ಸುಮಾರು ವೇರಿಯೇಷನ್ಸ್ ಇದೆ. ಫಾಸ್ಟ್ ಬೌಲಿಂಗ್ ಕಂಪೇರ್ ಮಾಡಿದ್ರೆ ಸ್ಪಿನ್ನಲ್ಲಿ ಸುಮಾರು ವೇರಿಯೇಷನ್ಸ್ ಇದೆ. ಇವಾಗ ಒಂದೊಂದು ಸ್ಪಿನ್ ಬೌಲರ್ ರೈಟ್ ಹ್ಯಾಂಡಲ್ಲಿ ಆಫ್ ಸ್ಪಿನ್ ಲೆಗ್ ಸ್ಪಿನ್ ಹಾಕ್ತಾರೆ, ಮತ್ತು ಒಂದೊಂದು ಸ್ಪಿನ್ನರ್ ಲೆಫ್ಟ್ ಹ್ಯಾಂಡಲ್ಲಿ ಆಫ್ ಸ್ಪಿನ್ ಲೆಗ್ ಸ್ಪಿನ್ ಹಾಕ್ತಾರೆ. ಮತ್ತು ಅದರಲ್ಲೂ ವೇರಿಯೇಷನ್ಸ್ ಇದೆ, ಡಿಫ್ರೆಂಟ್ ವೇರಿಯೇಷನ್ಸು. ಸೊ ಅದಕ್ಕೆ ನಾವು October 2 ಅದೇ ಕ್ಯಾಂಪ್ ಮಾಡ್ತಿದ್ದೀವಿ, ಸ್ಪಿನ್ನರ್ಸ್ ಕ್ಯಾಂಪು. ಅಬ್ರಾರ್ ಸರ್ ಮಾಡ್ತಿದ್ದಾರೆ ಕ್ಯಾಂಪು. ಸೊ ಅದೇ ಕ್ಯಾಂಪಲ್ಲಿ ನಾವು ಇದೆಲ್ಲ ತಿಳಿಸ್ಕೊಡ್ತೀವಿ. ಸೊ ಎಷ್ಟೆಷ್ಟು ವೇರಿಯೇಷನ್ಸ್ ಇದೆ ಮತ್ತು ಅದ್ರ ಬಗ್ಗೆ ಬ್ರೀಫಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಮತ್ತು ಅದು ಸ್ಪೆಷಲೈಸ್ಡ್ ಕ್ಯಾಂಪ್ ಆಗಿರುತ್ತೆ. ಸೊ ಸ್ಪಿನ್ನರ್ಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಅವ್ರ ಅಲೈನ್ಮೆಂಟ್ ಆಗಲಿ, ಅವ್ರದ್ದು ಲೋಡಿಂಗ್ ಆಗಲಿ, ಅವ್ರದ್ದು ರಿಲೀಸ್ ಪಾಯಿಂಟು,
ಮತ್ತು ಅವ್ರದ್ದು ಗ್ರಿಪ್ಪು ಯಾವ ವೇರಿಯೇಷನ್ ಹಾಕಬೇಕಾದ್ರೆ ಗ್ರಿಪ್ ಯಾವ ಥರ ಇರುತ್ತೆ. ಸೊ ಬ್ಯಾಟ್ಸ್ಮನ್ನ ರೀಡ್ ಮಾಡೋದು ಹೆಂಗೆ, ಸೊ ಬ್ಯಾಟ್ಸ್ಮನ್ ಇವಾಗ ಯಾವ ಪಾಯಿಂಟಲ್ಲಿ ಯಾವ ಪ್ಲೇಸಲ್ಲಿ ಸ್ಟ್ರಾಂಗ್ ಇರ್ತಾನೆ, ಸೊ ಆ ಪ್ಲೇಸಲ್ಲಿ ಇವಾಗ ಸ್ಟ್ರಾಂಗಾಗಿ ಹೊಡಿಬೇಕಾದ್ರೆ ನಾವು ಅವನು ಎಲ್ಲಿ ಬೌಲಿಂಗ್ ಹಾಕ್ಬಿಟ್ಟು ನಾವು ಅವನ್ನ ಕಟ್ ಹಾಕಬೇಕು ರನ್ಸ್ ಹೊಡಿಯೋದ್ರಲ್ಲಿ, ಮತ್ತು ಅವ್ನ ವಿಕೆಟ್ಸ್ನ ಹೆಂಗೆ ತೊಗೊಳ್ಬೇಕು, ಅದೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಸರ್. ಸೂಪರ್. ಆ ಒಂದು ಪಾಯಿಂಟ್ಸ್ಗಳ ಮೇಲೆ ಹೆಚ್ಚು ಒತ್ತು ಕೊಟ್ಟು ಈ ಕ್ಯಾಂಪನ್ನು ಮಾಡ್ತಾರೆ. ಹೌದು, ಅದ್ರ ಜೊತೆಗೆ ನಾವು ಮೋಸ್ಟ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸ್ಪಿನ್ನರ್ಸ್ಗೆ ಕ್ಯಾಂಪ್ ಮುಗಿದ ತಕ್ಷಣ ನಾವು ಅವರಿಗೆ ಒಂದು ಸ್ವಲ್ಪ ಓಪನ್ ನೆಟ್ ಸೆಷನ್ಸು ಕೊಡಬೇಕಾಗತ್ತೆ. ಸೊ ಅವ್ರಿಗೆ ಗೊತ್ತಾಗುತ್ತೆ, ಇವಾಗ ಒಂದು ಬ್ಯಾಟ್ಸ್ಮನ್ ಹೊಡೆದಾಗ ಅವನಿಗೆ ಅನಿಸುತ್ತೆ ನಾನು ಮಿಡ್ಲ್ ಆಫ್ ದ ಬ್ಯಾಟಲ್ಲಿ ಜೋರಾಗಿ ಹೊಡಿತಾ ಇದ್ದೀನಿ, ನೆಟ್ಸಲ್ಲಿ ಅನಿಸುತ್ತೆ ನಾನು ಮಿಡ್ಲ್ ಆಫ್ ದ ಬ್ಯಾಟಲ್ಲಿ ಜೋರಾಗಿ ಹೊಡಿತಾ ನಂಗೆ ರನ್ ಸಿಕ್ಬಿಡ್ತಾ ಇದೆ ಅಂತ. ಬಟ್ ನಾವು ಓಪನ್ ನೆಟ್ ಸೆಷನ್ಸ್ ಅಂತ ಮಾಡಿದಾಗ ನಾವು ಅಲ್ಲಿ ತೊಗೊಂಡೋಗಿ ಸ್ಪಿನ್ನರ್ಸ್ನ ಸ್ವಲ್ಪ ಒಂದೆರಡು ಬ್ಯಾಟ್ಸ್ಮನ್ನ ಕರೆಸಿ ನಾವು ನಮ್ಮ ಸ್ಪೆಷಲೈಸ್ಡ್ ಕ್ಯಾಂಪಲ್ಲಿ ಇವಾಗ ಯಾರು ಸ್ಪಿನ್ನರ್ಸ್ ಇದ್ದಾರಲ್ಲ ಅವ್ರ ಕೈಲಿ ಬೌಲಿಂಗ್ ಹಾಕ್ಸಿದಾಗ ಸೊ ಆ ಬೌಲರ್ಸ್ಗೆ ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ ಬ್ಯಾಟ್ಸ್ಮನ್ ಎಲ್ಲಿ ಹೊಡಿತಾ ಇದ್ದಾನೆ ಅದನ್ನು. ಸೊ ನಾನು ಎಲ್ಲಿ ಅವ್ರನ್ನ ಕಟ್ ಹಾಕ್ಬೇಕಂತ ನೆಟ್ಸಲ್ಲಿ ಗೊತ್ತಾಗೋದಿಲ್ಲ. ನೆಟ್ಸಲ್ಲಿ ಬ್ಯಾಟ್ಸ್ಮನ್ ಹೊಡೆದಾಗ ಬ್ಯಾಟ್ಸ್ಮನ್ಗೂ ಸ್ಯಾಟಿಸ್ಫೈ ಆಗುತ್ತೆ, ಬೌಲರು ಹೊಡೆಸ್ಕೊಂಡಿಲ್ಲ ಅಂದರೆ ಅವ್ನಿಗೂ ಸ್ಯಾಟಿಸ್ಫೈ ಆಗುತ್ತೆ. ಸೊ ಆ್ಯಕ್ಚುಯಲ್ ಗೊತ್ತಾಗೋದು ಮ್ಯಾಚಲ್ಲಿ ಮತ್ತು ಓಪನ್ ನೆಟ್ ಸೆಷನ್ಸಲ್ಲಿ ಆ್ಯಕ್ಚುಲಿ ಎಲ್ಲಿ ರನ್ಸ್ ಹೋಗ್ತಾ ಇದೆ, ನಾನು ಎಲ್ಲಿ ಬ್ಯಾಟ್ಸ್ಮನ್ನ ಕಟ್ ಹಾಕಬೇಕು ಅಂತ. ಇವೆಲ್ಲ ಟಾರ್ಗೆಟ್ ಇಟ್ಕೊಂಡು ಈ ಒಂದು ಕ್ಯಾಂಪ್ ಮಾಡ್ತಾರೆ. ಹೌದು, ಇದು ಸ್ಪೆಷಲೈಸ್ಡ್ ಕ್ಯಾಂಪ್ ಸರ್. ಸೊ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ. ಸೂಪರ್. ಆಲ್ ದ ಬೆಸ್ಟ್ ಆಗಿದೆ. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.